ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್. ಸ್ನೇಹಿತರೆ, ನಿಮಗೆಲ್ಲ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ, ನಾನಿವತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಲ್ಲಿದ್ದೀನಿ. ಈ ಒಂದು ವಿಡಿಯೋ ಪುಟ್ಟ ಮಕ್ಕಳಿಗೆ, ಪ್ರಾಣಿ ಪ್ರಿಯರಿಗೆ ಹಾಗೂ ಪಕ್ಷಿ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಈ ಒಂದು ಉದ್ಯಾನವನ ಇರೋದು ಪ್ರಾಣಿ ಪಕ್ಷಿಗಳಿಗೋಸ್ಕರ ಮಾತ್ರ. ಈ ಒಂದು ಉದ್ಯಾನವನದಲ್ಲಿ ನೀವು ವಿವಿಧ ತಳಿಯ ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡ್ಬೋದು. ಹಾಗೆ ಅದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಹಂಚಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಪಡ್ಕೊಬೋದು ನೀವು. ಈ ಒಂದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಥವಾ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದರೆ, ಇದು ಬೆಂಗಳೂರಿಂದ ಸುಮಾರು ಒಂದು 28ರಿಂದ 30 ಕಿಲೋಮೀಟ್ರ್ ಆಗುತ್ತೆ ಬನ್ನೇರುಘಟ್ಟ. ಸೊ ನೀವು BMTC ಅಥವಾ ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ಬೋದು. ಆಮೇಲೆ ಇದು ವಾರದ ಪ್ರತಿದಿನ ಓಪನ್ ಇರುತ್ತೆ, ಮಂಗಳವಾರವನ್ನು ಹೊರತುಪಡಿಸಿ. ಮಂಗಳವಾರ ಇಲ್ಲಿ ಮೇಂಟೆನೆನ್ಸ್ ವರ್ಕ್ ನಡೆಯುತ್ತೆ, ಅಂದರೆ ಮಂಗಳವಾರ ಇಲ್ಲಿ ಕ್ಲೀನಿಂಗು ಅಥವಾ ಆ ಥರ ಏನೋ ವರ್ಕ್ ಇರುತ್ತೆ. ಸೊ ಹಾಗಾಗಿ ಮಂಗಳವಾರ ಇದು ಪಾರ್ಕ್ ಓಪನ್ ಇರೋದಿಲ್ಲ, ಬಯೋಲಾಜಿಕಲ್ ಪಾರ್ಕು. ಸೊ ನೀವು ಮಂಗಳವಾರ ಇಲ್ಲಿ ನೋಡೋದಕ್ಕೆ ಅವಕಾಶ ಇರೋದಿಲ್ಲ. ಮಂಗಳವಾರ ಹೊರತುಪಡಿಸಿ ವಾರದ ಎಲ್ಲ ದಿನಗಳಲ್ಲಿ ಇದು ಓಪನ್ ಇರುತ್ತೆ. ಸೊ ಒಂದು ಸಮಯ ಬಂದ್ಬಿಟ್ಟು ಬೆಳಗ್ಗೆ 9:30ಯಿಂದ ಸಂಜೆ 5:30ವರೆಗೂ ಓಪನ್ ಇರುತ್ತೆ. ನೀವು ಮಂಗಳವಾರ ಹೊರತುಪಡಿಸಿ ಬೇರೆ ಯಾವುದೇ ದಿನದಲ್ಲಿ ಈ ಒಂದು ಸಮಯದಲ್ಲಿ ಬಂದರೆ ಈ ಒಂದು ಪಾರ್ಕನ್ನು ನೋಡಿಕೊಂಡು ಹೋಗ್ಬೋದು. ಈ ಒಂದು ಪಾರ್ಕ್ನ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 100ಕ್ಕಿಂತ ಅಧಿಕ ರೀತಿಯ ವಿವಿಧ ತಳಿಯ ಪ್ರಾಣಿಗಳಿದೆ ಹಾಗೂ ಪಕ್ಷಿಗಳಿದೆ. ಇದರ ಪಕ್ಕದಲ್ಲಿ ಬಟರ್ಫ್ಲೈ ಗಾರ್ಡನ್ ಇದೆ, ಅಲ್ಲೂ ಕೂಡ ವಿವಿಧ ರೀತಿಯ ಚಿಟ್ಟೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಇಲ್ಲಿ ಸಫಾರಿ ಕೂಡ ಅವೈಲೇಬಲ್ ಇದೆ, ಹಾಗೂ ಅದನ್ನು ನೀವು ತಗೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಅಮೌಂಟ್, ಇದರ ಒಂದು ಟಿಕೆಟ್ ಫೇರ್ ಏನಪ್ಪ ಅಂತ ಹೇಳಿದರೆ, ಇಲ್ಲಿ 2 ರೀತಿ ಪ್ರೈಸ್ ಇದೆ. ಅಂದರೆ ಈ ಗೌರ್ಮೆಂಟ್ ಹಾಲಿಡೇಸಲ್ಲಿ ಒಂದು ಪ್ರೈಸ್ ಇದೆ, ಹಾಗೂ ಮತ್ತು ವರ್ಕಿಂಗ್ ಡೇಸಲ್ಲಿ ಇನ್ನೊಂದು ಪ್ರೈಸ್ ಇದೆ. ಸೊ ಗೌರ್ಮೆಂಟ್ ಹಾಲಿಡೇಸಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ನೀವು ಫಸ್ಟು ಪಾರ್ಕ್ ಎಂಟ್ರಿ ಆದ ತಕ್ಷಣ ನಿಮಗೆ ಕಾಣೋದೇ ಝೀಬ್ರಾ. ಇಲ್ಲಿ ಈ ಝೀಬ್ರಾ ಕನ್ನಡದಲ್ಲಿ ಹೆಸರು ಕತೆ ಅಂತ ಕೂಡ ಹೇಳ್ತಾರೆ. ಝೀಬ್ರಾ ಅಂದರೆ ಅದ್ರ ಮೇಲೆ ಪಟ್ಟೆಯಾಗಿ ಒಂಥರ ಬಿಳಿ ಮತ್ತು ಕಪ್ಪು ಬಣ್ಣದ ಗೆರೆಗಳ ರೀತಿ ಇರುತ್ತೆ. ಈ ಝೀಬ್ರಾ ಒಂದು ಸಸ್ಯಾಹಾರಿ ಪ್ರಾಣಿಯಾಗಿದೆ. ಇದು ನೆಲದಲ್ಲಿ ಬೆಳೆದಿರುವಂಥ ಹುಲ್ಲು ತಿನ್ನುತ್ತೆ, ಹಾಗೂ ಹುಲ್ಲು ತರಕಾರಿ ಎಲ್ಲ ತಿನ್ನುತ್ತೆ. ಸೊ ಇಲ್ಲಿ ಒಂದು ಅರಣ್ಯ ಅಧಿಕಾರಿಗಳ ವತಿಯಿಂದ, ಅಂದರೆ ಇಲ್ಲಿ ಪಾರ್ಕಲ್ಲಿ ಅವರಿಗೆ ಸೊಪ್ಪು ತರಕಾರಿ ಎಲ್ಲ ಈ ಝೀಬ್ರಾಗೆ ಕೊಡ್ತಾರೆ. ಹಾಗೆ ಅದ್ರ ಮುಂದೆ ಝೀಬ್ರಾ ಆದ ನಂತರ ನೀವು ಜಿರಾಫೆ ಕೂಡ ಕಾಣ್ಬೋದು. ಈ ಜಿರಾಫೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಇದು ಒಂದು ಪ್ರಾಣಿ ಸಂಕುಲದಲ್ಲೇ ಈಗ ಪ್ರೆಸೆಂಟ್ ಇರುವಂತಹ ಪ್ರಾಣಿಗಳಲ್ಲೇ ಅತಿ ಉದ್ದವಾದಂಥ ಪ್ರಾಣಿ ಇದು. ಇದು ತುಂಬ ಉದ್ದವಾಗಿ ಬೆಳೆಯುತ್ತೆ. ಇದರ ಕತ್ತು ತುಂಬ ನೀಳವಾಗಿ ಉದ್ದವಾಗಿ ಇರುತ್ತೆ. ಇದು ಕೂಡ ಒಂದು ಸಸ್ಯಾಹಾರಿ ಪ್ರಾಣಿಯಾಗಿದೆ. ಇದೇನಪ್ಪ ಅಂದರೆ ಮರದ ಮೇಲೆ ಇರೋವಂಥ ಎಲೆಗಳು, ಹುಲ್ಲುಗಳನ್ನೆಲ್ಲ ತಿನ್ನುತ್ತೆ. ಈ ಅರಣ್ಯಾಧಿಕಾರಿಗಳು ಈ ಒಂದು ಪಾರ್ಕ್ನಲ್ಲಿ ಈ ಜಿರಾಫೆಗೆ ತರಕಾರಿ, ಸೊಪ್ಪು ಹಾಗೂ ಮರದ ಕೊಂಬೆಗಳಲ್ಲಿ ಬೆಳೆದಂಥ ಹುಲ್ಲುಗಳನ್ನೆಲ್ಲ ಕೊಡ್ತಾರೆ. ಇದ್ರದ್ದೊಂದು ವಿಶೇಷ ಏನಪ್ಪ ಅಂದರೆ, ಇದು ಮುಳ್ಳಿನ ಗಿಡನೂ ಕಚ್ಚಿ ತಿನ್ನುತ್ತೆ. ಯಾಕೆಂದರೆ ಇದ್ರದ್ದು ಬಾಯಿಂದ ರಚನೆ ಆ ಥರ ಇರುತ್ತೆ. ಮುಳ್ಳಿದ್ರೂ ಕೂಡ ಅದಕ್ಕೇನು ಇದಾಗಲ್ಲ, ಹಂಗೆ ಕಿತ್ಕೊಂಡು ಅದ್ರ ಎಲೆಗಳನ್ನು ಮಾತ್ರ ಅದರಿಂದ ಬೇರ್ಪಡಿಸ್ಕೊಂಡು ತಿನ್ನುವಂಥ ಕೆಪಾಸಿಟಿ ಇದಕ್ಕಿದೆ. ಹಾಗೂ ಇದು ದಿನದಲ್ಲಿ ಒಂದು 2 ಅವರ್ ಅಷ್ಟೇ ನಿದ್ದೆ ಮಾಡುತ್ತದೆ. ನಮ್ಮ ಥರ ಕಂಟಿನ್ಯೂಸ್ ಮಲಗೋದಿಲ್ಲ, ನಿಂತಲ್ಲೇ ಕೂತಲ್ಲೇ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಮಲಗಿ ಅದ್ರ ನಿದ್ದೆ ಕಳೆದುಬಿಡುತ್ತೆ. ನೆಕ್ಸ್ಟ್ ನಿಮಗೆ ಹಾಗೆ ಮುಂದೆ ಹೋಗ್ತಾ ನೀಲಿ ಜಿಂಕೆ ಸಿಗುತ್ತೆ. ಈ ಜಿಂಕೆ ಕೂಡ ಇದು ಒಂಥರ ಸಸ್ಯಾಹಾರಿ ಪ್ರಾಣಿನೇ. ಇದು ನಿಮಗೆಲ್ಲ ಗೊತ್ತಿದೆ, ಜಿಂಕೆ ವೇಗವಾಗಿ ಓಡುವಂಥ, ವೇಗವಾಗಿ ಜಿಗಿಯುವಂಥ ಇದೊಂದು ಪ್ರಾಣಿ. ಇದು ಎಷ್ಟೇ ವೇಗವಾಗಿದ್ದರೂ ಕೂಡ ಈ ಕಾಡಲ್ಲಿ ಅಥವಾ ಒಂದು ಅರಣ್ಯ ಪ್ರದೇಶದಲ್ಲಿ ಈ ಹುಲಿ, ಸಿಂಹ, ಚಿರತೆಗಳಿಗೆ ಬೇಟೆ ಆಗೋದನ್ನು ನಾವು ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀವಿ. ಅದು ಏನು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅದು ಈ ಒಂದು ಪ್ರಾಣಿಗಳ ಸಂಕುಲದಲ್ಲಿರುವಂಥ ಅದು ಪದ್ಧತಿ. ಅದು ಯಾವ ಬಲಿಷ್ಠ ಪ್ರಾಣಿಗಳಾಗಿರ್ತೋ ಅವು ಅದಕ್ಕೆ ಆಹಾರ ಬೇಕಾದ ಮಾಂಸಾಹಾರಿ ಪ್ರಾಣಿಗಳು ಈ ಥರ ಒಂದು ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನೋದನ್ನು ನೋಡ್ಬೋದು. ಸೊ ಅದೇ ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಚೀತಾ ಸಿಗುತ್ತೆ. ಚೀತಾ ನಿಮಗೆಲ್ಲ ಗೊತ್ತಿರಾಗೆ ಅದೊಂದು ಮಾಂಸಾಹಾರಿ ಪ್ರಾಣಿ, ಹಾಗೂ ತುಂಬ ವೇಗವಾಗಿ ಓಡುವಂಥ ಒಂದು ಪ್ರಾಣಿ ಇದು. ಸೊ ಇನ್ನು ಚೀತಾ ಬಂದ್ಬಿಟ್ಟು ಇದು ಆಹಾರ ಪದ್ಧತಿಯನ್ನು ಇದೆಲ್ಲ ಕಾಡಲ್ಲಿದ್ದರೆ ಅಥವಾ ಅರಣ್ಯ ಪ್ರದೇಶದಲ್ಲಿದ್ದರೆ ಈ ಮೊಲ ಆಗಿರ್ಬೋದು, ಜಿಂಕೆ ಅಥವಾ ಕೆಲವೊಂದು ಸಸ್ತನಿಗಳು, ಸಣ್ಣ ಪುಟ್ಟ ಏನೇ ಒಂದು ಪ್ರಾಣಿಗಳು ಇದಕ್ಕಿಂತ ಒಂದು ಕಡಿಮೆ ಬಲಿಷ್ಠವಾಗಿರುವಂಥ ಪ್ರಾಣಿಗಳು ಸಿಕ್ಕರೆ ಇದು ಹಿಡ್ಕೊಂಡು ತಿಂದ್ಬಿಡುತ್ತೆ. ಸೊ ಇದೀಗ ಇಲ್ಲಿ ಪಾರ್ಕ್ನಲ್ಲಿರೋದ್ರಿಂದ ಇಲ್ಲಿ ಅರಣ್ಯ ಅಧಿಕಾರಿಗಳ ವತಿಯಿಂದನೇ ಕೂಡ ಅವರು ಇದಕ್ಕೆ ಮಾಂಸಾಹಾರವನ್ನೆಲ್ಲ ಕೊಡ್ತಾರೆ ಡೈಲಿ ಇದರಲ್ಲಿ. ಸೊ ನೀವು ನೋಡ್ಬೋದು, ಒಂದೇ ಒಂದು ಚಿರತೆಯಲ್ಲಿ ಮಲ್ಕೊಂಡಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡಿ ಅದು ಎದ್ದು ಬರೋದನ್ನು ನೀವು ನೋಡ್ತಾ ಹೋಗ್ತೀರಾ, ಎದ್ದು ಓಡಾಡ್ತಾ ಇದೆ. ಇದ್ರ ವೈಶಿಷ್ಟ್ಯತೆಯೇ ಹೇಗೆ ಒಂಥರ ಉದ್ದವಾಗಿರುತ್ತೆ ಇದು. ಸೊ ಅದರಿಂದ ಅದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೇಗವಾಗಿ ಜಿಗಿಯೋದಕ್ಕೆ, ಓಡೋದಕ್ಕೆಲ್ಲ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಇದರ ದೇಹ ರಚನೆ ಈ ಥರ ಆಗಿದೆ. ಸೊ ನೀವು ನೋಡ್ಬೋದು ಇದ್ರ ಬಾಲ ಹೇಗಿದೆ, ಉದ್ದವಾಗಿ ನೀಳವಾಗಿ. ಅಲ್ಲಿ ಇದಕ್ಕೆ ಏಕೆಂದರೆ ಇಲ್ಲಿ ಪಾರ್ಕಲ್ಲಿರೋದ್ರಿಂದ
ಅದರ ಜೀವನ ಶೈಲಿಯಲ್ಲಿ ಏನೂ ಚೇಂಜ್ ಆಗಬಾರ್ದು ಅಂಥೇಳಿ ಆ ಕಾಡಿನ ಥರನೇ ಅವ್ರು ಇಲ್ಲಿ ವಾತಾವರಣ ಕೂಡ ಇಲ್ಲಿ ಸೃಷ್ಟಿ ಮಾಡಿರ್ತಾರೆ. ನೀವು ಹಾಗೆ ಮುಂದೆ ಹೋಗ್ತಾ ನೋಡಿದರೆ ಇಲ್ಲಿ ಅಲ್ಲಲ್ಲೇ ಒಂದು ಮ್ಯಾಪ್ಗಳ ರೀತಿ ಹಾಕಿದ್ದಾರೆ. ಈ ಮ್ಯಾಪ್ಗಳಲ್ಲಿ ನಿಮಗೆ ಕೊಟ್ಟಿರ್ತಾರೆ ಯಾವ್ಯಾವ ಕಡೆ ಹೋದರೆ ನೀವು ಎಲ್ಲೆಲ್ಲಿ ಸಿಗುತ್ತೆ ಅಂಥೇಳಿ. ಈಗ ನೆಕ್ಸ್ಟ್ ನೀವು ಹಾಗೆ ಮುಂದೆ ಹೋದರೆ ಇಲ್ಲಿ ಹುಲಿ ಕರಡಿ ಎಲ್ಲ ಸಿಗುತ್ತೆ ನೋಡ್ಬೋದು. ಅದಕ್ಕಾಗೋಂಥ ಬೋರ್ಡ್ ಹಾಕಿದ್ದಾರೆ. ಹಾಗೆ ಮುಂದೆ ಹೋದರೆ ನೋಡ್ಬೋದು. ಈ ಪಾರ್ಕಲ್ಲಿ ನೀವು ಯಾರೇ ವಿಸಿಟ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಇಲ್ಲಿ ನೀರಿನ ಬಾಟ್ಲಿ, ಜ್ಯೂಸು ಆ ಥರ ಏನೇ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಬರೋವಂಥ ಒಂದು ಫುಡ್ಡು ಐಟಮ್ಸ್ಗಳನ್ನೆಲ್ಲ ನೀವು ತರೋ ಆಗಿಲ್ಲ. ಇಲ್ಲಿ ಅಲೋ ಮಾಡೋದಿಲ್ಲ, ಅಲ್ಲೇ ಹೊರಗಡೆ ಇದು ಮಾಡ್ತಾರೆ. ಬಟ್ ನಿಮಗೆ ಅಲ್ಲಲ್ಲೇ ಇಲ್ಲಿ ಪಾರ್ಕ್ನ ವತಿಯಿಂದನೇ ಉಚಿತವಾಗಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಸೊ ನೀವು ಕುಡಿಯೋ ನೀರಿಗೇನು ತೊಂದರೆ ಆಗೋದಿಲ್ಲ. ಸೊ ನೀವು ನೀರು ತರೋ ಅವಶ್ಯಕತೆ ಏನಿರೋದಿಲ್ಲ. ಹಾಗೆ ಅಲ್ಲಿ ಶೌಚಾಲಯ ಕೂಡ ಅಲ್ಲಲ್ಲೇ ಇರುತ್ತೆ. ಸೊ ನಿಮಗೆ ಅದರಿಂದ ಏನೂ ತೊಂದರೆ ಏನಾಗೋದಿಲ್ಲ. ಸೊ ಹಾಗೆ ಹಿಂಗೆ ವೀಡಿಯೋದಲ್ಲಿ ಮುಂದೆ ಹೋಗ್ತಾ ಹೋದರೆ ಇಲ್ಲಿ ಒಂದು ಬೆಂಗಾಲ್ ಟೈಗರ್ನ ನೋಡ್ತೀವಿ. ನೀವು ನೋಡ್ಬೋದು, ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಕೂಡ ಹುಲಿಯಾಗಿದೆ. ಇಲ್ಲಿ ಒಂದು 4-5 ಬೆಂಗಾಲ್ ಟೈಗರ್ಗಳು ಇಟ್ಟಿದ್ದಾರೆ. ತುಂಬ ಒಳ್ಳೆ ದೊಡ್ಡ ಗಾತ್ರದಲ್ಲಿದೆ. ನೀವು ನೋಡ್ಬೋದು, ದೂರ ಇದೆ. ಯಾಕೆಂದರೆ ಅದಕ್ಕೆ ಜಂಪ್ ಮಾಡೋವಂಥ ಒಂದು ಕೆಪಾಸಿಟಿ ಇರೋದ್ರಿಂದ ಈ ಜನಸಾಮಾನ್ಯರಿಗೆ ನೋಡೋ ಒಂದು ಪ್ಲೇಸಿಗೂ ಆ ಹುಲಿಗೂ ತುಂಬ ಡಿಸ್ಟೆನ್ಸ್ ಇರುತ್ತೆ. ಯಾಕೆಂದರೆ ಅವು ಅಲ್ಲಿಂದ ಈ ಕಡೆ ಪ್ರದೇಶಕ್ಕೆ ಬರಬಾರ್ದಲ್ಲ. ಸೊ ಅದೇ ರೀತಿ ಅಲ್ಲೆಲ್ಲ ಜಾಲರಿ ಕೂಡ ಈ ಥರ ಬೇಲಿ ಥರ ತಂತಿ ಬೇಲಿಗಳನ್ನು ಹಾಕಿದ್ದಾರೆ. ಸೊ ಅದರಿಂದ ಯಾವುದೇ ರೀತಿ ಅಪಾಯ ಇರೋದಿಲ್ಲ. ಬಟ್ ಇಲ್ಲಿ ವಿಸಿಟ್ ಮಾಡೋವಂಥ ಒಂದು ಜನರಿಗೆ ಅಥವಾ ಮಕ್ಕಳಿಗೆ ಏನಪ್ಪ ಹೇಳೋದು ಅಂದರೆ, ನೀವು ಇಲ್ಲಿ ಹೋದಾಗ ಶಾಂತ ರೀತಿಯಿಂದ ನೋಡ್ಕೊಂಡು ಬರಬೇಕು. ಕಿರ್ಚಾಡೋದು, ಕೂಗಾಡೋದು ಅಥವಾ ಪ್ರಾಣಿಗಳಿಗೆ ಏನಾದ್ರು ತಿನ್ನೋದಕ್ಕೆ ಹಾಕೋದು ನೀವು ತಂದಿರೋ ಅಂಥದ್ರಲ್ಲಿ ಆ ಥರ ಎಲ್ಲ ಮಾಡಬಾರ್ದಿಲ್ಲ. ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಥರ ಮಾಡಿದ್ದು ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ಬಂದರೆ ಅವ್ರು ನಿಮ್ಮ ಮೇಲೆ ತಕ್ಷಣ ಕ್ರಮ ಕೂಡ ತಗೊತಾರೆ. ಆದ್ದರಿಂದ ನೀವು ಯಾರ್ಯಾರು ಬಂದರೂ ಜಸ್ಟ್ ಪ್ರಾಣಿಗಳನ್ನು ನೋಡಿ ಅದ್ರ ಬಗ್ಗೆ ಹಾಕಿರೋಂಥ ಒಂದು ಇನ್ಫಾರ್ಮೇಷನ್ನ ಓದಿ ಅದ್ರ ಬಗ್ಗೆ ತಿಳ್ಕೊಳೋಕ್ಕೆ ಟ್ರೈ ಮಾಡಿ ಮಾತ್ರ. ಅದು ಬಿಟ್ಟು ಪ್ರಾಣಿಗಳನ್ನು ಕರೆಯೋದು, ಚೀರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸುಮ್ಮನೆ ಅವಕ್ಕೂ ಕೂಡ ತೊಂದರೆ ಆಗುತ್ತೆ. ಅವು ಕೂಡ ಮತ್ತು ಬೇರೆ ರೀತಿ ವರ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಾದ ನಂತರ ನೀವು ಇಲ್ಲೋದ್ರೆ ಕರಡಿಗಳನ್ನ ನೋಡ್ಬೋದು. ಈ ಕರಡಿನೂ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೊಂಥರ ಸಸ್ಯಾಹಾರಿ ಪ್ರಾಣಿನೇ. ಇದು ತುಂಬ ಈ ಹಲಸಿ ಹಣ್ಣುಗಳನ್ನೆಲ್ಲ ತುಂಬ ಇಷ್ಟಪಟ್ಟು ತಿನ್ನುತ್ತೆ, ಮರಗಳನ್ನೆಲ್ಲ ಹತ್ತುತ್ತೆ. ಹಾಗೆ ಇದು ಮರಿ ಕರಡಿ ಇವೆಲ್ಲ ಇತ್ತು ಅಂದರೆ ಅವು ಆಟ ಆಡೋದನ್ನು ನೋಡೋದಕ್ಕೆ ತುಂಬ ಒಂಥರ ಚೆನ್ನಾಗಿರ್ತವೆ. ಸಣ್ಣ ಮಕ್ಕಳು ಆಟ ಆಡ್ತಾರೆ. ಅದಕ್ಕೋಸ್ಕರನೇ ಅಲ್ಲಿ ಮಧ್ಯೆ ಅದಕ್ಕೆ ಒಂಥರ ಗಾಲಿ, ಬೆಂಡು, ಟೈರು ಆ ಥರ ಎಲ್ಲ ಕಟ್ಟಿರ್ತಾರೆ. ಒಂಥರ ಗುಹೆ ಥರ ಎಲ್ಲ ಸೆಟಪ್ ಮಾಡಿರ್ತಾರೆ. ಸೊ ಅದರಿಂದ ಅವೆಲ್ಲ ಆಟ ಆಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂಥೇಳಿ. ಸೊ ಹಂಗೆ ಕರಡಿ ನೋಡ್ಬೋದು, ಅಲ್ಲಿ ದೂರ ಒಳಗಡೆ ಕೂತಿದ್ದೆ. ಅದು ಸ್ವಲ್ಪ ಬಿಟ್ಟು ಆಮೇಲೆ ಹೊರಗಡೆ ಬಂತು. ಈ ಕರಡಿ ನೋಡ್ಬೋದು, ಒಂಥರ ತುಂಬ ಹಳೆಯ ಒಂದು ಪ್ರಾಣಿ. ಅಲ್ಲಿ ನೋಡ್ಬೋದು ನೀವು, ಕಪ್ಪುದಾಗಿ ಕಾಣಿಸ್ತಿದೆ, ಆ ಕಡೆ ಈ ಕಡೆ ಓಡಾಡ್ತಿದೆ. ಇದು ಮರ ಹತ್ತೋದು ಅದೆಲ್ಲ ಮಾಡುತ್ತೆ. ಇದ್ರದ್ದೇನಪ್ಪ ಒಂದು ವಿಶಿಷ್ಟತೆ ಅಂದರೆ ತುಂಬ ಬಲಿಷ್ಠವಾದ ಪ್ರಾಣಿನೇ. ಆದರೆ ಒಂದು ಸಣ್ಣ ಒಂದು ಬೆಂಕಿ ಕಡ್ಡಿ ಅಥವಾ ಬೆಂಕಿಯ ಬೆಳಕನ್ನು ಕಂಡ್ರೆ ಒಂಥರ ಭಯ ಪಡುತ್ತೆ. ಯಾಕೆಂದರೆ ಅದಕ್ಕೆ ಇರೋವಂಥ ಒಂದು ಶಾಪ ಅದು. ಅದ್ರ ಮೈ ತುಂಬ ಬರೀ ಕೂದಲೇ ಇರೋದ್ರಿಂದ ಸೊ ಬೆಂಕಿಗೆ ಅದು ಬೇಗ ಹೆದರು ಬಿಡುತ್ತೆ. ಅದಾದ ತಕ್ಷಣ ಈಮು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಈಮು ಒಂಥರ ಒಂದು ದೊಡ್ಡ ಗಾತ್ರದ ಒಂದು ಪಕ್ಷಿ. ಅದು ನೀವು ನೋಡ್ಬೋದು, ಒಂಥರ ಆಸ್ಟ್ರಿಚ್ ಥರನೇ ಇರುತ್ತೆ. ಬಟ್ ಆಸ್ಟ್ರಿಚ್ ಅಲ್ಲ, ತುಂಬ ದೊಡ್ಡವಾಗಿ ಬೆಳೆದಿರುವಂಥ ಒಂದು ದೊಡ್ಡ ಕೋಳಿ ಥರ ಇರುತ್ತೆ. ಅದು ತುಂಬ ಎತ್ತರವಾಗಿ, ದಪ್ಪವಾಗಿ, ದಷ್ಟಪುಷ್ಟವಾಗಿ ಬೆಳೆದಿರುತ್ತೆ. ಇದು ನೋಡ್ಬೋದು, ಅಲ್ಲೇ ನೇರಳೆ ಮರದ ಕೆಳಗಡೆ ಇದಕ್ಕೆ ಮನೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅದು ನೇರಳೆ ಹಣ್ಣು ಬಿದ್ದು ಉದುರಿರುತ್ತಲ್ಲ, ಅದನ್ನೆಲ್ಲ ತಗೊಂಡು ತಿನ್ನೋದು ಎಲ್ಲ ಮಾಡುತ್ತೆ. ಅದು ಸಣ್ಣ ಪುಟ್ಟ ಹುಳಗಳು ಎಲ್ಲ ತಿನ್ನುತ್ತೆ. ಅದು ಈ ನೆಲದ ಮೇಲೆ ಹೋಗ್ತಿರೋ ಅಂಥ ಎರೆಹುಳ ಆಗಿರ್ಬೋದು, ಏನೇ ಒಂದು ಸಣ್ಣ ಪುಟ್ಟ ಚಿಟ್ಟೆ ಪಟ್ಟೆ ಏನೇ ಸಿಕ್ಕಿರೋದು ತಿಂದ್ಬಿಡುತ್ತೆ. ಹಾಗಿದ್ದ ರೀತಿ ಮರದಿಂದ ಉದುರಿರುವಂಥ ಕಾಯಿಗಳನ್ನೆಲ್ಲ ತಿನ್ನುತ್ತೆ ಇದು. ನೆಕ್ಸ್ಟು ನೀವು ಹಾಗೆ ಮುಂದೆ ಹೋಗ್ತಾ ಹೋದರೆ ಇಲ್ಲಿ ನರಿಗಳು, ತೋಳಗಳೆಲ್ಲ ಕಾಣಸಿಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು. ಆಮೇಲೆ ಈಗ ವೈಲ್ಡ್ ಡಾಗ್ಸ್ ಅಂತ ಕೂಡ ಅಂತಾರೆ. ಇವು ಕೂಡ ಒಂಥರ ನರಿ, ತೋಳದ ಜಾತಿಗೆ ಸೇರಿದಂಥ ಇದು ಒಂಥರ ಆ ಥರ ತಳಿಯ ಒಂದು ಪ್ರಾಣಿ ಇದು. ಇವೆಲ್ಲ ಮಾಂಸಾಹಾರಿ ಪ್ರಾಣಿಗಳು. ಇದು ಅದ್ರ ಪಾಡಿಗೆ ಅದು ಮಲಗಿತ್ತು. ಇವು ಕತ್ತೆ, ಪಟ್ಟೆ ಕಿರುಬಾಗಿರ್ಬೋದು, ಅಂದರೆ ಹೀನ ಅಂತಾರಲ್ಲ ಅದು. ಇವೆಲ್ಲ ಒಂದೇ ಒಂದು ಅದೇ ರೀತಿಯ ಪ್ರದೇಶದಲ್ಲಿ ಅವು ಇಟ್ಟಿದ್ದಾರೆ ಅಲ್ಲಿ. ಸೊ ಅಲ್ಲಿ ಕೂತಿರುತ್ತೆ ಇದು. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಇಲ್ಲಿ ನಾನು ಮೊದಲನೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ಇಲ್ಲಿ ಪ್ರೈಸ್ ಬಂದುಬಿಟ್ಟು ಇಲ್ಲಿ ಒಂದು ಟಿಕೆಟ್ ಫೇರ್ ಏನಪ್ಪ ಅಂದರೆ, ಇಲ್ಲಿ ರಜಾ ದಿನಗಳಲ್ಲಿ ಒಂದು ಥರ ಇರುತ್ತೆ, ಅಥವಾ ರಜಾ ಇಲ್ಲದೇ ಇರೋ ನಾರ್ಮಲ್ ವರ್ಕಿಂಗ್ ಡೇಸಲ್ಲಿ ಒಂದು ಪ್ರೈಸ್ ಇರುತ್ತೆ. ರಜಾ ದಿನಗಳಲ್ಲಿ ಒಂದು ಸ್ವಲ್ಪ ಅಮೌಂಟು ಜಾಸ್ತಿ, ಒಂದು 50 ರೂಪಾಯಿನೋ ಜಾಸ್ತಿ ಆಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ ಇಲ್ಲಿ ಸಫಾರಿ ಕೂಡ ಇದೆ. ಸಫಾರಿ ನೀವು ರಜಾ ದಿನ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಬರ್ತಾಯಿದ್ದೀರಾ ಅಂದರೆ 370, ಅದು 370ಇಂದ 370ರಿಂದ ಸ್ಟಾರ್ಟ್ ಆಗುತ್ತೆ. ಅದು ನಾನ್ AC ಬಸ್ಸು. ನೀವು AC ಬಸ್ ಬೇಕು ಅಥವಾ ಪ್ರೈವೇಟ್ ಜೀಪ್ ಎಲ್ಲ ಬೇಕು ಅಂದರೆ ಅದಕ್ಕೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಅದೇ ರೀತಿ ನೀವು ಹಾಲಿಡೇಸು, ಭಾನುವಾರ ಅಥವಾ ಶನಿವಾರ ಭಾನುವಾರ ಅಥವಾ ಯಾವುದೇ ಗೌರ್ಮೆಂಟ್ ಹಾಲಿಡೇಸಲ್ಲಿ ನೀವು ವೀಕೆಂಡ್ ಬರ್ತಾಯಿದ್ದೀರಾ ಅಂದರೆ
ಆವಾಗ ಒಂದು 50 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ ಸಫಾರಿ ಬಂದುಬಿಟ್ಟು ನಾನ್ AC ಬಸ್ಸಿಗೆ 420ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದಕ್ಕೆ ತಕ್ಕಂಗೆ ನಿಮಗೆ ಅನುಕೂಲ ಆದ್ದರಿಂದಲೇ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಹಾಗೆ ವಿಡಿಯೋ ಮುಂದೆ ಹೋಗ್ತಾ ಹೋದರೆ ಇಲ್ಲಿ ಜಿಂಕೆಗಳು ಕಾಣಸಿಗುತ್ತೆ. ತುಂಬ ತಳಿಯ ಜಿಂಕೆಗಳನ್ನೆಲ್ಲ ಇಟ್ಟಿದ್ದಾರೆ. ಆ ಜಿಂಕೆ ತುಂಬ ಹತ್ತಿರದಿಂದ ನೋಡ್ಬೋದು, ಏಕೆಂದರೆ ಅದಕ್ಕೆ ಬೇಲಿ ಹಾಕಿಬಿಟ್ಟಿದ್ದಾರೆ, ಹಾರು ಬರೋದಕ್ಕೆ ಏನಾಗೋದಿಲ್ಲ. ಮರಿ ಜಿಂಕೆಗಳೆಲ್ಲ ಇದ್ದವು. ಆಮೇಲೆ ಇಲ್ಲಿ ಹತ್ತತ್ರ ನನಗೆ ತುಂಬ ಚೆನ್ನಾಗಿತ್ತು, ಅದು ನೋಡೋದಕ್ಕೆ ಎಷ್ಟು ಒಂಥರ ಮೈ ಮೇಲೆಲ್ಲ ಪಟ್ಟೆ ಚಿತ್ರ ಇರುವಂಥ ಜಿಂಕೆಗಳು. ಆಮೇಲೆ ಕೆಲವೊಂದು ಕೊಂಬು ಕೂಡ ತುಂಬ ಚೆನ್ನಾಗಿ ಬೆಳೆದಿತ್ತು. ಸೊ ಹಾಗೆ ಇದು ನೋಡೋದಕ್ಕೊಂಥರ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ ಈ 370 ಅಥವಾ 420 ಅಂತ ನಾನು ಹೇಳಿದ್ನಲ್ಲ, ಅದು ರೇಟ್ ನಿಮಗೆ ಜಾಸ್ತಿ ಆಯಿತು. ಜಸ್ಟ್ ಝೂ ಒಂದು ನೋಡ್ಕೊಂಡು ಹೋಗಬೇಕು ಅಂದರೆ ಬರೀ ಝೂನು ಕೂಡ ನೀವು ನೋಡ್ಬೋದು. ಅದು 120 ದೊಡ್ಡ ಅಡಲ್ಟ್ಸಿಗೆ ಪ್ರೈಸ್ ಇರುತ್ತೆ. ಬರೀ ಝೂ ಅಷ್ಟೇ ನೀವು ನೋಡ್ತೀರಾ ಅಂದರೆ ಸಫಾರಿ ಹೋಗೋದಿಲ್ಲ, ನಾನು ಎಷ್ಟು ಝೂ ಅಲ್ಲಿರೋ ಪ್ರಾಣಿಗಳು ನೋಡ್ತೀವಿ ಅಂದರೆ 120 ರೂಪಾಯಿ ಕೊಟ್ಟು ಈ ಝೂನ ನೋಡ್ಕೊಂಡು ಹೋಗ್ಬೋದು. ಅದು ಫಿಕ್ಸ್ ಪ್ರೈಸು. ಅಂದರೆ ರಜಾ ದಿನದಲ್ಲಿ ವೀಕೆಂಡಲ್ಲೂ 120 ಇರುತ್ತೆ, ವೀಕ್ ಡೇಸಲ್ಲೂ 120 ಇದೆ. ಅದ್ರ ಜೊತೆ ನೀವು ಬಟರ್ಫ್ಲೈ ಗಾರ್ಡನ್ ಚಿಟ್ಟೆ ಉದ್ಯಾನವನ ನೋಡಬೇಕು ಅಂತಂದರೆ ಅದು ಬಂದ್ಬಿಟ್ಟು 50 ರೂಪಾಯಿ ಆಗುತ್ತೆ. ಅಲ್ಲಿ ಟೋಟಲ್ 170ಇಂದ ನೀವು ಎರಡನ್ನೂ ನೋಡ್ಕೊಂಡು ಹೋಗ್ಬೋದು. ಇನ್ನು ಚಿಕ್ಕ ಮಕ್ಕಳಿಗೆ ಬಂದ್ಬಿಟ್ಟು 50% ಅಂದರೆ 60 ರೂಪೀಸ್ ಬಂದ್ಬಿಟ್ಟು ಇದಿರುತ್ತೆ ಝೂ ಚಾರ್ಜಸ್ಸು, ಮತ್ತು ಬಟರ್ಫ್ಲೈ ಬಂದ್ಬಿಟ್ಟು 30 ರೂಪೀಸ್ ಇರುತ್ತೆ. ಇದು ನೋಡ್ಕೊಂಡು ಹೋಗ್ಬೋದು ನೀವು. ಹಾಗೆ ವಿಡಿಯೋದಲ್ಲಿ ಮುಂದುವರಿತಾ ಹೋದರೆ ಇಲ್ಲಿ ಆನೆಗಳನ್ನು ನೀವು ಕಾಣಸಿಗ್ತೀರಾ. ಆನೆಗಳು ಎಲ್ರಿಗೂ ನೋಡಿರ್ತಾರೆ, ಯಾಕೆಂದರೆ ನಿಮ್ಮೂರಲ್ಲಿ ಜಾತ್ರೆ ಅಥವಾ ಹಬ್ಬ ದಿನಗಳಲ್ಲಿ ಈ ಕೆಲವೊಂದು ದೇವಸ್ಥಾನಗಳಲ್ಲೂ ಕೂಡ ಅವರು ಆನೆಗಳನ್ನು ಸಾಕೊಂಡಿರ್ತಾರೆ. ಸೊ ಆನೆಗಳು ಎಲ್ರಿಗೂ ಚಿರಪರಿಚಿತ ಅಂತಲೇ ಹೇಳ್ಬೋದು. ಇದು ಕೂಡ ಸಸ್ಯಾಹಾರಿ ಪ್ರಾಣಿ. ಇದು ಕಬ್ಬು ತುಂಬ ಇಷ್ಟಪಟ್ಟು ತಿನ್ನುತ್ತೆ, ಹುಲ್ಲು ಅದೆಲ್ಲ ತಿನ್ನುತ್ತೆ. ಬಟ್ ಇಲ್ಲಿ ಅರಣ್ಯಾಧಿಕಾರಿಗಳು ಈ ಪಾರ್ಕ್ನ ವತಿಯಿಂದ ಇದಕ್ಕೆ ಮುದ್ದೆ, ಅನ್ನ ಮಿಶ್ರಿತ ಮುದ್ದೆ ಅಥವಾ ಇಂಥ ಹಿಟ್ಟಿಂದ ಏನಾದರೆ ಉಂಡೆ ಆ ಥರ ಎಲ್ಲ ಕೊಡ್ತಾರೆ. ಏಕೆಂದರೆ ಇದ್ರ ಆರೋಗ್ಯ ಪಾಲನೆ ಎಲ್ಲ ಮಾಡೋದು ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಈ ಒಂದು ಆನೆಗಳಿಗೆ ಹುಲ್ಲಿನ ಜೊತೆಗೆ ಅಥವಾ ತರಕಾರಿಗಳ ಜೊತೆಗೆ ಇನ್ನೂ ರೀತಿಯ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೂಡ ಕೊಡ್ತಾ ಇರ್ತಾರೆ ಡೈಲಿ. ಸೊ ನೀವು ಅದನ್ನು ಕೂಡ ಕಾಣಸಿಗ್ಬೋದು. ಮತ್ತು ಅಲ್ಲಲ್ಲೇ ನಿಮಗೆ ಇಲ್ಲೇ ನೀವು ಸ್ಕ್ರೀನಲ್ಲಿ ನೋಡ್ತಿರೋ ಥರನೇ ನಿಮಗೆ ಅಲ್ಲಲ್ಲೇ ಪ್ರಾಣಿಗಳ ಒಂದು ಸ್ಟ್ಯಾಚ್ಯೂ ಥರದ ಫೋಟೋಗಳು ಹಾಕಿದ್ದಾರೆ. ಅಂದರೆ ಯಾರೋ ಫೋಟೋ ತಗೊಳ್ಳೋದು ತಗೊಳ್ಳಿ ಅಂಥೇಳಿ ಅಲ್ಲಿ ಮಧ್ಯ ಓಪನ್ ಇರುತ್ತೆ. ಅಲ್ಲಿ ಸಣ್ಣ ಮಕ್ಕಳಿದ್ರೆ ಅವ್ರ ಮುಖನ ಅದ್ರ ಒಳಗೆ ಬರೋ ಥರ ಇಟ್ಟು ಫೋಟೋ ತಗೊಬೋದು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಒಂದು ತುಂಬ ವಿಶಾಲವಾದ ಒಂದು ಪ್ರದೇಶದಲ್ಲಿ ಈ ಒಂದು ಪಾರ್ಕ್ ರಚನೆ ಇದೆ. ಸೊ ಹಾಗಾಗಿ ತುಂಬ ಒಂದು 14-15 ಎಕರೆ ಇರ್ಬೋದು ಇದು. ಸೊ ತುಂಬ ವಿಶಾಲವಾಗಿದೆ, ನಿಮಗೆ ನೋಡೋದಕ್ಕೆ ಒಳ್ಳೆ ಇದಾಗುತ್ತೆ. ನೀವು ಜಸ್ಟ್ ಬೈ ವಾಕಲ್ಲೇ ನೀವು ಇಡೀ ಪಾರ್ಕ್ನ ಸುತ್ತಾಡ್ತೀರಾ ಅಂದರೆ ನನ್ನ ಒಂದು ಇದ್ರ ಪ್ರಕಾರ ಒಂದು 3 to 4 hours ಆಗುತ್ತೆ. ನೀವು ಅಂದರೆ ಇಲ್ಲಿರೋಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೀಟಾಗಿ ನೋಡ್ಕೊತ ಹೋಗ್ತೀರಾ ಅಂದರೆ ಒಂದು ಅಟ್ಲೀಸ್ಟ್ 3 to 4 hours ಆದರೂ ಬೇಕಾಗುತ್ತೆ. ಬರೀ ಬೈ ವಾಕಲ್ಲಿ ನೋಡ್ಕೊಂಡು ಹೋಗ್ತೀರಾ ಅಂದರೆ. ಇಲ್ಲ ನಮಗೆ ಸುಸ್ತಾಗುತ್ತೆ, ನಡೆಯೋದಕ್ಕಾಗಲ್ಲ ಅಂದರೆ ಇಲ್ಲಿ ಎಂಟ್ರೆನ್ಸಲ್ಲೇ ಒಂಥರ ಶಟಲ್ ಥರ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂದರೆ ಓಪನ್ ಗಾಡಿ ಥರ ಇರುತ್ತೆ, ಜೀಪ್ ಥರ. ಅದರಲ್ಲಿ ಒಂದು ಗಾಡೀಲಿ ಒಂದು 12 ಜನ ಏನೋ ಹಿಡಿತಾರೆ, 12ರಿಂದ 15 ಜನ. ಸೊ ಒಬ್ಬೊಬ್ಬರಿಗೆ 100 ರೂಪಾಯಿ ಚಾರ್ಜ್ ಇರುತ್ತದು. ಸೊ ನೀವು ಅದ್ರ ಟಿಕೆಟ್ ತೊಗೊಂಡು ಕೂತ್ಕೊಂಡ್ರೆ ಅವ್ರು ಎಂಟೈರ್ ನ್ಯಾಷನಲ್ ಪಾರ್ಕ್ನೇ ಒಂದು ರೌಂಡ್ ಆಡಿಸ್ಕೊಂಡು ಎಲ್ಲ ಪ್ರಾಣಿಗಳನ್ನ ಅಂದರೆ ಮಧ್ಯೆ ನಿಲ್ಲಿಸ್ತಾರೆ. ಅವರು ಎಲ್ಲ ಪ್ರಾಣಿಗಳ ಹತ್ರ ಗೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ನಿಮಗೆ ಅಲ್ಲೊಂದು 5-10 minutes ನಿಲ್ಲಿಸ್ತಾರೆ. ನೀವು ಹೋಗಿ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಬರಬೇಕು. ನೋಡ್ಕೊಂಡು ಬಂದ ತಕ್ಷಣ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಬ್ಯಾಚ್ ಕರ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ರಾಣಿ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಹಾಗೆ ಆ ಥರ ಮಾಡ್ತಾರೆ. ಅದು ಯಾರಿಗೆ ನಡೆಯೋದಕ್ಕಾಗಲ್ಲ, ಸುಸ್ತಾಗುತ್ತೆ ಏನಾದ್ರು ಆ ಥರದ್ದು ಮಾಡಿ. ಇಲ್ಲ ನೀವು ನಡ್ಕೊಂತ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತೀರಾ ಅಂದರೆ ನನ್ನ ಪ್ರಕಾರ ವಾಕ್ ಮಾಡ್ಕೊತ ಹೋಗೋದೇ ಬೆಟರು. ಒಂದು 3 to 4 hours ನೀವು ನೋಡ್ಕೊಂಡು ಹೋಗ್ಬೋದು. ಏನು ಸುಸ್ತಾದರೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲಿ ಎಲ್ಲ ಕಡೆ ಮರದ ನೆರಳಿರುತ್ತೆ, ಕುತ್ಕೊಳ್ಳೋದಕ್ಕೆಲ್ಲ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಸೊ ನೀವು ಅಲ್ಲೇ ರೆಸ್ಟ್ ಮಾಡ್ಕೊತ ನೋಡ್ಕೊತ ಹೋಗ್ಬೋದು. ಹಾಗೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಅಲ್ಲಲ್ಲೇ ಇರುತ್ತೆ. ಹಾಗೆ ಅದರ ಮುಂದೆ ಹೋಗ್ತಾ ಹೋದರೆ ನಿಮಗೆ ಪಕ್ಷಿಗಳ ಒಂದು ಸೆಟ್ ಕಾಣುತ್ತೆ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಎಲ್ಲ ರೀತಿಯ ವಿವಿಧ ತಳಿಯ ಪಕ್ಷಿಗಳನ್ನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನಾನು ನೋಡಿದಾಗೆ ವಿವಿಧ ರೀತಿಯ ಗಿಳಿಗಳಾಗಿರ್ಬೋದು ಅಥವಾ ಕೋಳಿಗಳಾಗಿರ್ಬೋದು, ನವಿಲಿದೆ, ಹಾಗೆ ಒಂದು ಲವ್ ಬರ್ಡ್ಸ್ ಇದೆ, ಪಾರಿವಾಳಗಳಿದೆ, ಇವೆಲ್ಲ ವಿವಿಧ ರೀತಿಯ ತಳಿಗಳೆಲ್ಲ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಪಕ್ಷಿಗಳಿಗೆ ಈ ಕಾಳಾಗಿರ್ಬೋದು ಅಥವಾ ಇಂಥದರೆ ಗಿಡದಿಂದ ಉದುರಿರೋಂಥ ಹಣ್ಣು ಎಲ್ಲ ತಿನ್ನುತ್ತೆ. ಇದು ಅರಣ್ಯ ಅಧಿಕಾರಿಗಳು ಇಲ್ಲಿನ ಒಂದು ಪಾರ್ಕ್ನ ವತಿಯಿಂದ ಇವಕ್ಕೆಲ್ಲ ಅದರದೇ ಜಾತಿಗೆ ಅನುಕೂಲ ಆಗುವಂಥ ಒಂದು ವಿವಿಧ ರೀತಿಯ ಆಹಾರಗಳನ್ನು ಕೂಡ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಇದು ಇದರ ಒಂದು ವಿಶೇಷ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಮನವಿ ಅಂದರೆ ಇಲ್ಲಿ ಯಾರು ಕೂಡ ಪಕ್ಷಿಗಳಿಗೆ ಯಾರು ಪ್ರೇಕ್ಷಕರು ವಿಸಿಟ್ ಮಾಡಿರ್ತಿರಲ್ಲ, ನೀವೆಲ್ಲ ಪ್ರಾಣಿ ಪ್ರಿಯರು, ಪಕ್ಷಿ ಪ್ರಿಯರು, ಪಕ್ಷಿಗಳು ಯಾವುದೇ ರೀತಿಯಂಥ ಫುಡ್ಡು ಆ ಥರ ಏನೂ ಕೊಡೋದಕ್ಕೆ ಹೋಗಬೇಡಿ. ಅದು ಕೊಡೋದು ಇಲ್ಲಿ ಅಪರಾಧ ಆಗುತ್ತೆ.
ಅವರು ಮತ್ತು ಅಬ್ಜೆಕ್ಷನ್ ಮಾಡ್ತಾರೆ. ನೀವು ಜಸ್ಟ್ ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊತಾ ಹೋಗಿ. ಹಾಗೆ ಇಲ್ಲಿ ಮುಂದೆ ಹೋಗ್ತಾ ನೀವು ಹಾಗೆ ಪಕ್ಷಿಗಳ ಜೊತೆಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಈ ಪಕ್ಷಿಯ ಒಂದು ಸೈಂಟಿಫಿಕ್ ಹೆಸರೇನಾಗಿರ್ಬೋದು ಅಥವಾ ಇದು ಆಹಾರ ಪದ್ಧತಿ ಏನು, ಇದು ಮತ್ತು ಅರಣ್ಯಾಧಿಕಾರಿಗಳು ಪಾರ್ಕ್ನ ವತಿಯಿಂದ ಇದಕ್ಕೆ ಏನೇನು ಕೊಡ್ತಾರೆ ಅಂತ ಕೂಡ ಇಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ. ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಆಮೇಲೆ ನೀವು ಇಲ್ಲಿ ವಿಸಿಟ್ ಮಾಡಿರೋರು ನಿಮ್ಮ ಕೈಯಲ್ಲಿ ಏನಾರೇ ಒಂದು ಬ್ಯಾಗು ಆ ಥರ ಇದ್ದರೆ ಹುಷಾರಾಗಿರಿ. ಏಕೆಂದರೆ ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಲ್ಲಿ ಮಂಗಗಳೆಲ್ಲ ಇರ್ತವೆ ಮತ್ತು ನಿಮ್ಮ ಕೈಯಲ್ಲಿ ಬ್ಯಾಗೆಲ್ಲ ನೋಡಿ ಅದು ತೊಗೊಳೋಕ್ಕೆ ಸುಮ್ಮನೆ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಯಾರು ಮಕ್ಕಳು ಎಲ್ಲ ಇರ್ತಾರೋ ಹುಷಾರಾಗಿರಿ. ಎಸ್ಪೆಷಲಿ ಮಕ್ಕಳಿದ್ದರನ್ನೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ಏಕೆಂದರೆ ಅವರು ಮಕ್ಕಳು ಈ ಹತ್ತಿರ ಹೋಗಿ ಕೂಗೋದು ಎಲ್ಲ ಮಾಡಿದರೆ ಅವಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ಅವು ಸ್ವಲ್ಪ ವೈಲ್ಡಾಗಿ ಬಿಹೇವ್ ಮಾಡ್ತವೆ ಅಂತ ಕೂಡ ಹೇಳ್ಬೋದು. ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿ ಹತ್ತಿರ ಇರಬೇಕು. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಪಕ್ಷಿಗಳಿಗೆ ಅವರು ಕೊತ್ತಂಬರಿ ಸೊಪ್ಪು ಅಥವಾ ಸೊಪ್ಪು ತರಕಾರಿ ಸಣ್ಣದಾಗಿ ಕಟ್ ಮಾಡಿ ಕೊಡೋದಾಗಿರ್ಬೋದು ಅಥವಾ ರಾಗಿ ಮಿಶ್ರಿತ ಆಹಾರವನ್ನು ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಹಾಗೆ ನೀವು ಇದ್ರ ಮುಂದೆ ಹಂಗೆ ಹೋಗ್ತಾ ಹೋದರೆ ಇಲ್ಲಿ ಮೊಸಳೆ, ವಿವಿಧ ರೀತಿಯ ಮೊಸಳೆಗಳನ್ನು ನೋಡ್ತೀರಾ. ಕ್ರೊಕೊಡೈಲ್ಸ್ ಅಂತೆಲ್ಲ, ಅಲಿಗೇಟರು ಎಲ್ಲ ಇದೆ. ಅಲಿಗೇಟರ್ಸ್ ಅವೆಲ್ಲ ಸರೀಸೃಪಗಳು ಎಲ್ಲ ಇರುತ್ತೆ. ಅಂದರೆ ಹಾವಾಗಿರ್ಬೋದು, ಅದರ ಹಾವಲ್ಲೂ ವಿವಿಧ ತಳಿಗಳು, ಸ್ಪೆಕ್ಟ್ಯಾಕಲ್ ಕೋಬ್ರಾ ಇದೆ, ಹಾಗೂ ಕಿಂಗ್ ಕೋಬ್ರಾ ಇದೆ, ಆ ಥರ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ನವಿಲು ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಬಿಳಿ ನವಿಲ್ದು. ಸೊ ಇದು ರೆಕ್ಕೆ ಬಿಚ್ಚಿದರೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಸೊ ಆ ಥರ ನವಿಲೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನವಿಲು ಈ ಪಕ್ಷಿಗಳದ್ದೇ ಒಂದು ಸೆಟ್ ಇದೆ. ಪಕ್ಷಿಗಳನ್ನಾದ್ಮೇಲೆ ಸರೀಸೃಪಗಳ ಬರ್ತವೆ. ಅಂದರೆ ಅದ್ರ ಉಡ ಅಂತೆಲ್ಲ ಉಡ ಇಟ್ಟಿದ್ದಾರೆ. ಮೊಸಳೆ, ನವಿಲು, ಹಾವು, ಆಮೇಲೆ ಮೀನು ಮತ್ತು ಅಕಶೇರುಕಗಳು. ಸೊ ಇದರೆಲ್ಲ ಎಲ್ಲ ಇಟ್ಟಿರ್ತಾರೆ. ಅಂದರೆ ಈಗ ಆಮೆಗಳಿದೆ, ಇಷ್ಟೊಂದು ಆಮೆಗಳಿತ್ತು. ಅದರಲ್ಲೊಂದು ಸಣ್ಣದಾಗಿ ಹೊಂಡದ ಥರ ಮಾಡಿದ್ರಲ್ಲಿ ಬಾತುಕೋಳಿ, ಆಮೆ ಎಲ್ಲ ಬಿಟ್ಟಿದ್ದರು. ಸೊ ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ ಆಮೆಗಳೆಲ್ಲ ದಡದಲ್ಲಿ ಬಿಸಿಲಿದ್ದಿದ್ದರಿಂದ ನೀರೆಲ್ಲ ಆಟಾಡಿ ದಡದಲ್ಲಿ ಬಂದು ಕೂತಿದ್ವು. ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ಒಂದು ಈ ಪಾರ್ಕ್ನ ವಿಸಿಟ್ ಮಾಡಿಲ್ಲೋ ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ಧನ್ಯವಾದಗಳು.